ರೊಕ್ಕನ ಖಾಲಿ ಎಲ್ಲಾನು ಖಾಲಿ. ಪರಿಷ ಸ್ವಲ್ಪ ನಿಂದ್ರಪ್ಪ. ಯಜಮಾನ ನಿನ್ ಜೊತೆ ಮಾತಾಡ್ಕೊಂಡು ನಿಂದ್ರಕ್ಕ ಇಲ್ಲಿ ಯಾರಿಗ್ ಪುರ್ಸತಿ ಇಲ್ಲೋ ಮಾರ. ಅಂದ್ರ ಅಷ್ಟೊಂದು ಅರ್ಜೆಂಟ್ ಆಗಿ ಯಾವನ ಮನೆ ಮುಚ್ಚಾಕೊಂಡಿದ್ದೆ. ಗೊಪ್ಪು ವಾಸನೆ ಹೆಗ್ಣ ಸತ್ತು ವಾಸನೆ ಬಂದಾಗ ಬರಕತ್ತದ. ಅಲ್ಲ ಯಜಮಾನ, ಈ ಮುದೇ ವಯಸ್ಸಿಗೆ ನಿಂದ್ರಾಕ ಬರ್ಲಾರಂಗ ಹಾಡಾಗ್ಲೇ ತೂರ್ಯಾಡ್ಕೊಂಡು ನಿಂತಿದ್ದಲ್ಲ. ಸ್ವಲ್ಪ ಕಮ್ಮಿ ಕುಡಿ. ಯಾವ್ದಾರ ನಡು ಮುನ್ಕೊಂಡ್ರೆ ಅಂತೀನಿ. ಅರಿಯದಿರ್ ನೀ ಕುಡಿಯದಿರ್ ಕೊಡಿ ನೀನೋರು ಮಾಡಪಿ ವನ್ನ ಹರಿವಾಣದಲ್ಲಿ ಪನ್ನೀರು ತುಂಬಿಹದು ಹಾಲಾಹಲವ ನೀನಿಂತ ಬೇಡ ನಿನ್ನ ಪ್ರೇಮವೇ ನಿನ್ನ ಪಾವನ ಸಮಾಧಿ ಕಟ್ಟುತ್ತಿಹದು ಮೋಹದಲ್ಲಿ ಮುಳಗಬೇಡ ಅಂತ ನಮ್ಮ ರಾಮಗಡ್ಡೆ ಸ್ವಾಮಿಗಳು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಕುಡುಕನನ್ನು ನಂಬಬಹುದು, ಕೊಲೆಗಡಕನನ್ನು ನಂಬಬಹುದು, ಕೊನೆಗೆ ಅಡುಕನನ್ನು ಕೂಡ ನಂಬಬಹುದು, ಆದರೆ ತಲೆಯಿಡುಕನನ್ನು ಮಾತ್ರ ನಂಬಬಾರದು ನೋಡಯ್ಯ. ಆಧುನಿಕ ರಾಮಗಡ್ಡೀಶ್ವರ ಅಂತ ನಾನು ಕುಡಕ ಇರಬಹುದು. ಹೌದು, ನಾನು ಕುಡಕನೆ. ಯಾರಿಲ್ಲ ಅಂದ್ರು ನಾನು ಕುಡಕಾದ್ರೆ ನೀನು ಕೆಡಕ, ಮನೆ ಮುಡಕ. ಲೇ ತಮ್ಮ, ನೀನ್ ಹಿಂಗ ನಮ್ಮ ರಸ್ತಾದಾಗ ನಿಂತುಕೊಂಡು ನಮ್ಮನ್ನ ಹಿಂಗ ಬೇಯಕತ್ತಿದ್ದೆ ಅನ್ನೋದು ನಮ್ಮ ಅಧ್ಯಕ್ಷರಿಗೆ ಏನಾರ ಗೊತ್ತಾಯ್ತು ಅಂದ್ರೆ ನಿನ್ನ ಬದುಕು ಬಸ್ ಸ್ಟ್ಯಾಂಡ್ ಪಾಲಾಗ್ತದ. ನಡುವಶ ಅಧ್ಯಕ್ಷನ ಅಲ್ಲ, ನನಗ ತಿಳಿಲಾರ್ದಂಗ ನೀ ಯಾವ ಸಂಘ ಕಟ್ಟಿದ್ದಿ? ಲೇ ಮಗನ, ಸಂಘ ಕಟ್ಟಿ ರಿಜಿಸ್ಟರ್ ಮಾಡಿಸಿ ಜಾಂಡ ಏರಿಸೋ ಸಂಘ ಅಲ್ಲ. ನಮ್ಮ ಸಂಘಕ್ಕೆ ಯಾರ ರೆಕಮೆಂಡ್ ಬೇಕಿಲ್ಲ, ಯಾರ ಪರವಾನಗಿ ಬೇಕಾಗಿಲ್ಲ. ಪ್ರತಿಯೊಂದು ಹಳ್ಳಿ ಒಳಗ, ಪ್ರತಿಯೊಂದು ಗಲ್ಲಿ ಒಳಗ, ಪ್ರತಿಯೊಂದು ಓಣಿ ಒಳಗ, ಪ್ರತಿಯೊಂದು ಮನೆ ಒಳಗ ನಮ್ಮ ಮೆಂಬರ್ಗಳದಾರ. ನಾವು ನಮ್ಮ ಮೆಂಬರ್ಗಳಿಗೆ ಆಶ್ವಾಸನೆ ಕೊಟ್ಟಿವಿ. ನೋಡಪ್ಪ, ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಹೆಣ್ಮಕ್ಳಿಗೆ ಸರ್ಕಾರ ಉಚಿತ ಬಸ್ ಪಾಸ್ ಮಾಡಿಬಿಟ್ಟದ. ಅದಕ್ಕೆ ನಾವು ನಿಮಗೆ ಒಂದು ರೆಕಮೆಂಡ್ ಮಾಡಿ ಸರ್ಕಾರ ಕೇಳ್ತೀವಿ. ಏನಂತ? ವಾರದಾಗಲ್ಲ, ತಿಂಗಳದಾಗ 2 ಸರ್ತಿ ನಮಗ್ ಗೋವಕ್ಕ ಫ್ರೀ ಬಸ್ ಬಿಡ್ಬೇಕು. ಮಾತ್ರ ನಾವು ಓಟ್ ಹಾಕ್ತೀವಿ ಅಂತ ಹೇಳ್ತೀವಿ. ಅದೆಂತ ಸಂಘ ಅಲ್ಲ, ಅಷ್ಟು ಫೇಮಸ್ ಅದ ನಿಮ್ ಸಂಘ. ಆ ಸಂಘದ ಹೆಸರಾದ್ರೂ ಹೇಳ ನೋಡಮ್ಮ. ಲೇ ತಮ್ಮ, ನಮ್ ಸಂಘ ಬರೀ ಇಂಡಿಯಾದಾಗ ಅಷ್ಟೇ ಅಲ್ಲಲ್ಲಿ, ಇಡೀ ವರ್ಲ್ಡ್ನಾಗ ಫೇಮಸ್ ಆಗೈತೆ. ನಮ್ಮ ಸಂಘದ ಹೆಸರು ಏನು ಗೊತ್ತಾ? ಅಖಂಡ ಕರ್ನಾಟಕ ಕುಡಕರ ಸಂಘ ಅಂತ. ಅದಕ್ಕ ನಮ್ಮ ಕಪ್ಪಲದಡ್ಡಿ ಗಂಗಪ್ಪನವರು ಅಧ್ಯಕ್ಷ. ಮತ್ತೆ ನಮ್ಮ ಯಾರಪ್ಪ, ನಮ್ಮ ಖಜಾಂಚಿ ಯಾರಪ್ಪ ಅಂದ್ರೆ ನಮ್ಮ ಸೆಂಟ್ರಿಂಗ್ ಲಕ್ಷ್ಮಣ. ಮತ್ತೆ ಇನ್ನ ಹೇಳ್ಬೇಕಂತಂದ್ರೆ ನಮ್ಮ ರಿಗ್ಗರ್ ಬಾಬಣ್ಣ, ನಮ್ಮ ಈತ ಯಾರ ನಮಗೆ ಅಂಜನಮ್ಮನ ಮಗ ಏನಪ್ಪ, ಮತ್ತೆ ಇವರೆಲ್ಲರೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು. ಅದಕ್ಕೆ ನಾವು ಅವ್ರು ನಮ್ಗೆ ಆಶ್ವಾಸನೆ ಕೊಟ್ರ. ಏನಂತ ಕೊಟ್ರ ಗೊತ್ತಾ? ನೋಡಪ್ಪ, ನಮ್ಮೂರಾಗ ಔಷಧ ಸಿಗಲಿಲ್ಲ ಅಂದ್ರೆ ನಾವು ಬೇರೆ ಕಡೆಗೆ ಹೋಗಿ ಔಷಧ ಕುಡಿದು ನಿನ್ನ ಮರ್ಯಾದೆ ಉಳಿಸ್ತೇವೆ ಅಂತ ಹೇಳ್ರ. ಅದಕ್ಕೆ ನಮ್ಗೆ ಅಷ್ಟೇ ಸಾಕಪ್ಪ ಅಂತ ನಾವ್ ಹೇಳಿ. ಸುದ್ದಾತ್ ಬಿಡ್ರಿ. ಅಲ್ಲ, ಸಂಘ ಅಂದ್ರೆ ಸಮಾಜ ಸುಧಾರಣೆ ಮಾಡೋ ಸಂಘ ಅಂತ ತಿಳಿದ್ನಪ್ಪ. ಈ ಕುಡುಕು ಮಂಡ್ಯದು ಕುಡುಕರ ಸಂಘದ ಹೇಳ್ತಾನ. ಯಪ್ಪ ಯಜಮಾನ, ನಿನ್ನ ಜೀವನ ಪಾವನ. ಲೇ ಕುಡುಕರಂದ್ರೆ ಅಷ್ಟೊಂದು ತಗರಂತ ಮಾತಾಡಬೇಡ. ನನಗೇನು ಕಿಮ್ಮತ್ತಿಲ್ಲ ಅಂತ ಮಾಡಿ ಏನು ಮಗನ? ಈಗ ಸರ್ಕಾರ ನಡೆದಿದೆ ನಮ್ಮಂತ ಕುಡುಕರಿಂದ. ಏನಂದೆ? ಈಗ ಸರ್ಕಾರ ನಡೀತಿರೋದೇ ನಮ್ಮಂತ ಕುಡುಕರಿಂದಾನೆ ಅಂದೆ. ನಿಮ್ಮಂತ ಕುಡುಕರಿಂದ ಸರ್ಕಾರ ನಡೆಯಕತ್ತಾರ? ನನಗಂತೂ ತಿಳಿವಲ್ದಪ್ಪ. ಏನದು ನಿಮ್ಮಂತ ಸಾಧ ಮಂದಿಗೆ ತಿಳಿಯಂಗಿಲ್ಲ. ಅದು ಏನಿದ್ರು ನಮ್ಮಂತ VIP ಗಳಿಂದಲೇ ತಿಳ್ಕೊಬೇಕು. ಸರಿನಪ್ಪ, ನೀನೇ ಹೇಳು, ಅದೆಂಗ ನಿಮ್ಮಿಂದನೇ ಸರ್ಕಾರ ನಡೆಯಕತ್ತದಂತ ತಿಳ್ಕೊಂಡು ಪುನೀತರಾಗ್ತೀವಿ. ನೋಡಪ್ಪ, ಕೇಳ. ಈಗ ಸರ್ಕಾರಕ್ಕ ಕೃಷಿ ಕ್ಷೇತ್ರದಿಂದ, ಕೈಗಾರಿಕೆ ಕ್ಷೇತ್ರಗಳಿಂದ ಆದಾಯ ಹೆಂಗ ಬರ್ತದೋ ನಮ್ಮ ಕುಡುಕರಿಂದನೂ ಭರ್ಪೂರ ಆದಾಯ ಬರ್ತದ. ಒಂದು ವೇಳೆ ಅಪ್ಪಿ ತಪ್ಪಿ ಮಳೆ ಬರ್ಲಾರ್ದಂಗ ಕೃಷಿ ಕ್ಷೇತ್ರ ಬಂದ್ ಆಗ್ಬೋದು. ಶೇರ್ ಮಾರ್ಕೆಟ್ ಎಕ್ಕುಟ್ಟು ಹೋಗಿ ಕೈಗಾರಿಕೆಗಳಿಂದ ಬರೋ ಆದಾಯನೂ ಕಮ್ಮಿ ಆಗಿರ್ಬೋದು. ಆದ್ರೆ ನಮ್ಮ ಕಡೆಯಿಂದ ಬರೋ ಆದಾಯ ಮಾತ್ರ ಕಮ್ಮಿ ಆಗಂಗಿಲ್ಲ. ಮಳೆ ಬರ್ಲಿ ಬಿಡ್ಲಿ, ಬರಗಾಲ ಬಡ್ಕೊಂಡು ಬಾಯಿ ಬಡ್ಕೊಳ್ಳಿ, ಅಷ್ಟೊಂದು ಎತ್ತಿನ ಮನುಷ್ಯರು ನಾವು. ಹೌದು
ನಿಮ್ಮ ಸಂಘ ಅಂದ್ರೆ ಸರ್ಕಾರಕ್ಕೆ ಲಾಭ ಮಾಡೋ ಸಂಘನೇ ತಿನ್ನ ಸಂಘ ಏನಲ್ಲ ಬಿಡು. ಲೇ ಮಗನ ನಮ್ದು ಹಂಗೆಲ್ಲ ಕಂಗಾಲ ಸಂಘ ಅಲ್ಲಲ್ಲಿ ಕೆಲಸಕ್ಕೆ ಬರಲ್ಲ ನನ್ನ ಮಕ್ಕಳು ಎತ್ತಿಗಳು ತಿನ್ನಾಕ ವಿವಿಧ ಸಂಘಟನೆ ಮಾಡಿಕೊಂಡು ನಿಯತ್ತಾಗಿ ಕೆಲಸ ಮಾಡೋ ಸಮಾಜ ಸುಧಾರಣೆ ಮಾಡೋ ಸಂಘಗಳಿಗೆ ಮರ್ಯಾದೆ ಇಲ್ದಂಗ ಮಾಡಿಬಿಟ್ಟರಲ್ಲಿ ಮರ್ಯಾದೆ ಇಲ್ದಂಗ ಮಾಡಿಬಿಟ್ಟ. ಹೋಗ್ಲಿ ಬಿಡ ಯಜಮಾನ, ಯಾವ ಊರು ಬಿದ್ದ ಸಾಯಲಿ, ನಮಗೇನ ಬೇಕು. ನನಗೆ ಟೈಮ್ ಆಯ್ತು, ನಾನು ಹೋಗ್ಬೇಕು ಪಂಚಾಯತಿಗೆ. ಲೇ ತಮ್ಮ ಅಲ್ಲ ನಿಂದ್ರಪ್ಪ, ಯಾಕೆ ಮಾಡ್ದೆ ಈಗ ನಮ್ಮನ್ನ ನಡ ನೀರ್ನಾಗ ಕೈ ಬಿಟ್ರೆ ಹೆಂಗ? ನಡ ನೀರಾಗ ಮತ್ತೆ ಅಂತ ಹೇಳ್ತಾರೆ ಗೊತ್ತು ಯಜಮಾನ. ಆ ವಿಷಯ ಬಹಳ ಸಿಂಪಲ್ ಅದ ಯಪ್ಪ ತಮ್ಮ, ವಿಷಯ ಬಹಳ ಸಿಂಪಲ್ ಅದ. ನೀನು ಕೂಡ ಇಷ್ಟೊತ್ತು ಮಾತಾಡಿ ಸಮಾಜದ ಆಗು ಹೋಗು ಬಗ್ಗೆ ಮಾತಾಡಿ ನಮ್ಮ ನಿಶ್ಚಯನೇ ಇಳ್ದಾಗೈತೆ. ಅದಕ್ಕೆ ನಮ್ಮ ಬಳಗದವ್ರು ಅರ್ಜೆಂಟ್ ಮೀಟಿಂಗ್ ಕರೆದಾರ, ನಾವು ಮೀಟಿಂಗ್ ಹೋಗಿ ಅಟೆಂಡ್ ಆಗ್ಬೇಕು. ಅದಕ್ಕೆ ಈಗ ನಮ್ಗೆ ಅರ್ಜೆಂಟ್ ಆಗಿ ಒಂದು 90ಗೆ ರೊಕ್ಕ ಕೊಟ್ರೆ ಬೇಸಿತ್ತು. ಏನಂದೆ? ರೊಕ್ಕ ಕೊಡ? ಅಲ್ಲ ನೀನು ಕುಡಿಯಾಕ ನಾನು ಯಾಕೆ ರೊಕ್ಕ ಕೊಡಂದೆ? ಕುಡ್ಕೊಂಬಂಡಿದೆ. ರೊಕ್ಕ ಕೊಡಂಗಿಲ್ಲ, ರೊಕ್ಕ ಕೊಡಂಗಿಲ್ಲ. ಹೌದು, ಕೊಡಂಗಿಲ್ಲ. ಕೊಡಂಗಿಲ್ಲ ಅಂದ್ರೆ ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿಸಿ, ಅಧ್ಯಕ್ಷರೇ ಹಿಂಗ ನಮ್ಮ ಊರಾಗ ಹಿಂಗ ಇಂತವ ನಮ್ಮ ಹುಡುಗರಿಗೆ ಹೆಂಗ ಮರೆಯಲ್ದಂಗ ಮಾತಾಡಕತ್ತಾನ, ಅದಕ್ಕೆ ಅವನ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಿ ಜೈಲಿಗೆ ಕಳಿಸ್ತಾನ. ಜೈಲಿಗೆ? ಅಲ್ಲ ನಾನೇನು ಕಳ್ತನ ಮಾಡೀನಿ, ಏನು ರೇಪ್ ಮಾಡೀನಿ, ಏನು ಬಸ್ಸಿಂಗಮ್ಮ ಜೊತೆಗೆ ಹೋಗಿದ್ದೆ, ಪೊಲೀಸ್ ಸ್ಟೇಷನ್ ಕಳಿಸ್ತೀನಿ ಅಂದಲ್ಲ. ಅಲ್ಲ ಯಜಮಾನ, ನಿನ್ ಜೊತೆ ಮಾತಾಡಿದ್ಗೋಸ್ಕರನೇ ಪೊಲೀಸ್ ಸ್ಟೇಷನ್ ಅಂತಿದ್ದಿ. ಇನ್ನ ನೀನ್ ತಂಟೆನೇ ಬೇಡ ಮರ, ನನ್ನಲ್ಲಿ ಬರೀ ಇರೋದೇ 50 ರೂಪಾಯಿ, ಅದಕ್ಕಿಂತ ಹೆಚ್ಚಿಗೆ 1 ರೂಪಾಯಿ ಇಲ್ಲ. ಅದೇನಂತಾರಲ್ಲ, ಕೆಮ್ಮದ್ ಬಿಟ್ಟು ಗುಮ್ಮದಾಯ್ತಂತ, ಹಂಗಾಯ್ತು ನನಗತಿ ಈಗ. ಕೊಡ 50 ರೂಪಾಯಿ ಕೊಡ ಬಾಲಪ್ಪ. ನೀನು ಬರಕ್ಕಿಂತ ಮುಂಚೆ ನಾನು ಹೆಂಗಿದ್ದೆ? ಫುಲ್ ನಿಶ್ಚಯ ಇದ್ದೆ. ಬರಕ್ಕಿಂತ ಮುಂಚೆ ನಾನು ಫುಲ್ ನಿಷೇಧಾಗಿದ್ದೀನಲ್ಲ. ನೀನು ಬಂದ ಮೇಲೆ ನೀನು ಕೂಡ ಮಾತಾಡಿ ನನ್ನ ನಿಷೇಧ ಡೌನ್ ಆಗಾಯ್ತು. ಅದಕ್ಕೆ ನಿನ್ನೆಲ್ಲ 50 ರೂಪಾಯಿ ಕೇಳಕತ್ತೀನಿ, 50 ರೂಪಾಯಿ ಕೊಡು. ನೋಡ ಯಜಮಾನ, 50 ರೂಪಾಯಿಗಿಂತ ಜಾಸ್ತಿ ಇಲ್ಲ. ಹಿಂದ ಬಾ ಕೊಡ್ತೀನಿ, ಮುಂದೆ ಹೋಗಿ ಕೊಡೋ ಬಂದ್ಬಿಡ ಅಷ್ಟೇ. ಹಿಂದ ಬಂದ್ರೆ ಕೊಡ್ತೇನೆ. ಇದೇನಪ್ಪ ಇದು ಹೊಸ ಕಾನೂನು ಬಂದೈತೆ, ಹಿಂದ ಬಂದ್ರೆ ಕೊಡ್ತೇನೆ ಅನ್ನೋದು. ಸರಿ ಬಾ ತಗೊಂಡು ನಡಿ. ಮಕ್ಕಳು ನಮ್ಮನ್ನ ಏನಂತ ತಿಳ್ಕೊಂಡ್ರ, ಟೈಮ್ ಪಾಸ್ ಮಾಡೋ ಜೋಕರ್ ಅಂತ ತಿಳ್ಕೊಂಡ್ಬಿಟ್ಟಾರ ಏನು? ನಾವು ಬರ್ತೇವಪ್ಪ, ಹೋಗಿ ಬರ್ತೀವಿ, ಹುಷಾರಾಗಿರ್ರಿ.